ಭಾಷೆಯ ಬಗ್ಗೆ ಕಾಳಜಿ ಇದ್ದಾಗ ಮಾತ್ರ ತಪ್ಪುಗಳಿಲ್ಲದ ಶುದ್ಧವಾದ ಬರವಣಿಗೆಯು ಸಾಧ್ಯ. ನಾವು ಹೇಗೆ ಮಾತನಾಡುತ್ತೇವೋ ಹಾಗೆಯೇ ಪದಗಳನ್ನ ಬರೆಯುವಾಗಲೂ ಕನಿಷ್ಠ ಜ್ಞಾನ ಬೇಕು. ಸಾಹಿತ್ಯ ಮತ್ತು ಪತ್ರಿಕೆ ಇವೆರಡೂ ಕ್ಷೇತ್ರದ ಮುಖ್ಯ ಉದ್ದೇಶ ಸಂವಹನ. ಭಾಷೆ ಇಲ್ಲಿ ಪ್ರಧಾನ. ಭಾಷೆ ಸಂವಹನದ ಸಂಸ್ಕಾರಗಳನ್ನಷ್ಟೇ ರೂಪಿಸೋದಿಲ್ಲ, ಸೃಜನಶೀಲತೆಯನ್ನು ಪ್ರಚೋದಿಸುತ್ತೆ. ಇಲ್ಲಿ ಬರೆಯುವವನಿಗೂ ಬರದನ್ನ ಓದುವವನಿಗೂ ಭಾಷಾ ಜ್ಞಾನ ಅನಿವಾರ್ಯ. ಈ ಕಾರಣದಿಂದ ಭಾಷೆ ಇಲ್ಲದಿದ್ದರೆ ಸಾಹಿತ್ಯವೂ ಇಲ್ಲ, ಪತ್ರಿಕೋದ್ಯಮವೂ ಇಲ್ಲ. ಆಗ ಇಡೀ ಜಗತ್ತೇ ಪುರಾತನ ಶಿಲಾಯುಗಕ್ಕೆ ಹೊರಡುತ್ತೆ. ಸಾಹಿತಿ ಮತ್ತು ಪತ್ರಕರ್ತನಾದವನು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಭಾಷೆಯನ್ನ ದುಡಿಸಿಕೊಳ್ಳುತ್ತಾನೆ ಎಂಬುದರ ಮೇಲೆ ಅವರ ಸಂವಹನ ಕ್ರಿಯೆಯ ಯಶಸ್ಸು ನಿರ್ಧಾರವಾಗುತ್ತೆ ಎಂದು ಕಾರ್ಕಳ ತಾಲೂಕು 18ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆ ಡಾಕ್ಟರ್ ಯುಬಿ ರಾಜಲಕ್ಷ್ಮಿ ಹೇಳಿದರು. ಎಸ್ವಿಟಿ ವಿದ್ಯಾಸಂಸ್ಥೆಯ ಪ್ರೊಫೆಸರ್ ಎಂ ರಾಮಚಂದ್ರ ರಾವ್ ವೇದಿಕೆಯಲ್ಲಿ ನಡೆದ 18ನೇ ಕಾರ್ಕಳ ತಾಲೂಕು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಸಚಿವ ವಿ ಸುನಿಲ್ ಕುಮಾರ್ ಮಾತನಾಡಿ, ಭಾಷೆ ಮತ್ತು ಸಾಹಿತ್ಯ ಚಟುವಟಿಕೆಗಳು ನಿರಂತರವಾಗಬೇಕು. ಯುವ ಬರಹಗಾರರು ಸಾಹಿತ್ಯ ಕ್ಷೇತ್ರದ ಕಡೆಗೆ ಸೆಳೆಯುವ ಉದ್ದೇಶದಿಂದ ಕಾರ್ಕಳದಲ್ಲಿ ಯುವ ಬರಹಗಾರರ ಸಮ್ಮೇಳನವನ್ನ ನಡೆಸಲಾಗುವುದು ಎಂದು ಹೇಳಿದರು. ವೇದಿಕೆಯಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನೀಲಾವರ ಸುರೇಂದ್ರ ಅಡಿಗ, ತಾಲೂಕು ಅಧ್ಯಕ್ಷ ಪ್ರಭಾವರ ಕೊಂಡಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಿಮ್ಮ ಚರ್ಚೆಗೆ ಬಿಡ್ತಾರೆ, ಅನುದಾನ ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಇದನ್ನು ಮಾತಾಡ್ತಾ ಮತ್ತೊಮ್ಮೆ ನೀವೆಲ್ಲರಿಗೂ ಕೂಡ ಅಭಿನಂದನೆಗಳು. ಯಾವ ಅಜ್ಞಾನಿಗೆ ಮಾತಾಡಬಹುದು ಅನ್ನೋ ಅದು ಸಾಗಿ ಬರುತ್ತಿದೆ. ಅಭಿಮಾನದ ಕನ್ನಡ ನಾಡಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಬದುಕು ಸಮೃದ್ಧ ಕರ್ನಾಟಕದ ಪದಾಧಿಕಾರಿಗಳಲ್ಲಿ ಭಾಷಿಕ ನಗರವಾಗಿ ಹೋಗುತ್ತಿರುವಂತಹ ಸರ್ಕಾರದ ಕೊಡುಗೆಗೆ ಬೆಂಬಲ ನೀಡುತ್ತಿರುವ 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಳೆದ ಅಂದರೆ ತಾಲೂಕು ಮಟ್ಟದ 17ನೇ ಸಮ್ಮೇಳನ ನಡೆದದ್ದು ನೀರೇಬೈಲು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ. ನನಗೆ ನನ್ನ ವೃತ್ತಿ ಜೀವನದ ಬಹಳ ದೊಡ್ಡ ಗೌರವ ಸರ್ವಾಧ್ಯಕ್ಷರ ನೆಲೆಯಲ್ಲಿ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ನಡೆದವರು. ವಿಶೇಷ ಅಂದರೆ ನಾನು 8ರಿಂದ 10 ಕಲಿತ ಶಾಲೆಯಲ್ಲಿ ನನಗೆ ಆ ಸರ್ವಾಧ್ಯಕ್ಷ ಸ್ಥಾನವನ್ನು ಬರ್ತದೆ. ಇನ್ನೊಂದು ಖುಷಿ ಅಂದರೆ ನಾನು PUC ಓದಿದ ಕಾರ್ಕಳದಲ್ಲಿ ಈಗ ನಿಕಟಪೂರ್ವ ಅಧ್ಯಕ್ಷರ ನೆಲೆಯಲ್ಲಿ ಮಾತನಾಡುವಂಥ ಅವಕಾಶ, ಅದು ಕೂಡ ಕಾರ್ಕಳದಲ್ಲಿ ನನಗೆ ಕನ್ನಡ ಕಲಿಸಿದ ಎಂ ರಾಮಚಂದ್ರ ಸರ್ ಅವರ ವೇದಿಕೆ. ಇನ್ನೊಂದು ಮಾಹಿತಿ ಅಂದರೆ ರಾಜಲಕ್ಷ್ಮಿ ಮೇಡಮ್ ಅವರ ಮಾತೆ 90ನೇ ಹುಟ್ಟುಹಬ್ಬ ಕೂಡ ಕಾರ್ಯಕ್ರಮ ನಿರ್ವಹಣೆ ಮಾಡುವ ಅವಕಾಶ ಕೂಡ ನನಗೆ ಪ್ರಾಪ್ತಿಯಾಗಿದೆ. ಹಾಗೆ ಭಾಷೆ, ಸಂಸ್ಕೃತಿ ಮತ್ತು ನಾಗರಿಕತೆ ಇದು ಒಂದಕ್ಕೊಂದು ಕೊಂಡಿಯಾಗಿ ಕೆಲಸವನ್ನು ಮಾಡುವಂಥದ್ದು. ಒಳ್ಳೆಯ ನಾಗರಿಕತೆ ಇರಬೇಕು ಅಂತಾದ್ರೆ ಅಲ್ಲಿ ಭಾಷೆ ಚೆನ್ನಾಗಿರಲೇಬೇಕು, ಅಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಚೆನ್ನಾಗಿರಲೇಬೇಕು. ಎಲ್ಲಿ ಭಾಷೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಚೆನ್ನಾಗಿರುತ್ತೋ ಅಲ್ಲಿ ಆ ಸಮಾಜ ನಾಗರಿಕತೆಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಭಾರತವನ್ನ ಸಾಂಸ್ಕೃತಿಕ ರಾಷ್ಟ್ರ ಅಂತೇಳಿ ನಾವೆಲ್ಲರೂ ಕೂಡ ಕರೀತೇವೆ. ಭಾರತ ಸಾಂಸ್ಕೃತಿಕ ರಾಷ್ಟ್ರವಾಗಿ ಜಗತ್ತಿಗೆ ಇವತ್ತು ಗುರುವಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ರೆ, ಈ ದೇಶದ ಅಲ್ಲಿರುವಂತಹ ಸ್ಥಳೀಯ ಭಾಷೆಗಳು ಮತ್ತು ಸಾಂಸ್ಕೃತಿಕ ಸಂಗತಿಗಳು ಭಾರತವನ್ನು ಶ್ರೀಮಂತಗೊಳಿಸುವಂತಹ ಕಾರ್ಯವನ್ನ ನಮ್ಮೆಲ್ಲ ಹಿರಿಯರು ಅವತ್ತಿನ ಕಾಲಘಟ್ಟದಿಂದ ಇವತ್ತಿನ ತನಕ ಮಾಡ್ತಾ